ಸಿಲಿಕಾನ್ ಸಿಟಿಯಲ್ಲಿ ಲೇಡೀಸ್ ಪಿಜಿಗಳು ಸೇಫ್ ಅಲ್ವಾ? ಮುಂಜಾನೆ 3 ಗಂಟೆಗೆ ಲೇಡೀಸ್ ಪಿಜಿಗೆ ನುಗ್ಗಿದ ಕಾಮುಕ ಯುವತಿಯನ್ನ ಎಳೆದಾಡಿ ಕಿಡಿಗೇಡಿಯಿಂದ ಲೈಂಗಿಕ ಕಿರುಕುಳವಾಗಿದೆ. ಸುತ್ತಗುಂಟಪಾಳ್ಯದ ದುರ್ಗಾ ಲೇಡೀಸ್ ಪಿಜಿಯಲ್ಲಿ ಘಟನೆ ನಡೆದಿದೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಲೇಡೀಸ್ ಕಡೆಗೆ ಸಿಲಿಕಾನ್ ಸಿಟಿಯಲ್ಲಿ ಪಿಜಿಗಳು ಸೇಫ್ ಅಲ್ವಾ? ಹಾಗಾದ್ರೆ ಸುತ್ತಗುಂಟಪಾಳ್ಯದ ದುರ್ಗಾ ಲೇಡೀಸ್ ಪಿಜಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಪಿಜಿಯ ಎಲ್ಲಾ ರೂಮ್ ಡೋರ್ ಲಾಕ್ ಮಾಡಿ ಕಿರುಕುಳವನ್ನ ನೀಡಿದ್ದಾನೆ. ಯುವತಿಗೆ ಚಾಕುವನ್ನ ತೋರಿಸಿ ಆತ ಬೆದರಿಕೆಯನ್ನ ಹಾಕಿದ್ದಾನೆ. ಪಿಜಿಯಲ್ಲಿದ್ದ ಯುವತಿ ಕೂಗ್ತಾ ಇದ್ದಂತೆ ಕಿಡಿಗೇಡಿಯಿಂದ ಹಲ್ಲೆಯಾಗಿದೆ. ಯುವತಿಯನ್ನ ಎಳೆದಾಡಿ ಎಸ್ಕೇಪ್ ಆಗಿದ್ದಾನೆ ಕಾಮುಕ. ಸುತ್ತಗುಂಟಪಾಳ್ಯ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಗಾದ್ರೆ ಇಲ್ಲಿ ಪಿಜಿಗಳು ಸೇಫ್ ಅಲ್ವಾ? ಹಾಗಾದ್ರೆ ಹೆಂಗ್ ಬೇಕಾದ್ರೂ ನುಗ್ಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಆ ಯುವಕ ಪಿಜಿಗೆ ನುಗ್ಗಿ ಆ ಯುವತಿಗೆ ಹಿಗ್ಗಾಮುಗ್ಗ ಎಳೆದಾಡಿರುವಂತದ್ದು. ಆ ಯುವತಿಯು ಕೂಡ ಬಂದು ಹೊಡೆದಿದ್ದಾಳೆ, ಮತ್ತೆ ಬಂದಿದ್ದಾನೆ. ನೋಡಿ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಸಿಸಿ ಕ್ಯಾಮ್ರಾದಲ್ಲಿ ಇರುವ ದೃಶ್ಯ ಈಗಾಗಲೇ ಕ್ಯಾಪ್ಚರ್ ಆಗಿರುವಂತದ್ದು. ಇನ್ನು ಆ ಹುಡುಗಿಯನ್ನ ರೂಮ್ ಡೋರ್ ಲಾಕ್ ತೆಗೆದಿರುತ್ತೆ, ಆತ ನುಗ್ಗಿರ್ತಾನೆ. ಮತ್ತೆ ಬಂದು ಆಕೆ ಒಳಗಡೆ ಹೋದಾಗ ಆಕೆಯನ್ನ ಎಳ್ಕೊಂಡು ಬಂದಿರ್ತಾನೆ. ಆಕೆನೂ ಕೂಡ ಹೆದರ್ಲಾರ್ದೆ ಹೊರಗಡೆ ಬಂದು ಆತನನ್ನ ಹೊಡೆಯುವುದಕ್ಕೆ ಪ್ರಯತ್ನವನ್ನ ಮಾಡ್ತಾಳೆ. ಆತ ಓಡಿ ಹೋಗಿ ಮತ್ತೆ ಬರ್ತಾನೆ. ಈ ರೀತಿಯಾಗಿ ಆದ್ರೆ ಹುಡುಗಿಯರಿಗೆ ಹಾಗಾದ್ರೆ ಸಿಲಿಕಾನ್ ಸಿಟಿ ಸೇಫ್ ಅಲ್ವಾ? ಹಾಗಾದ್ರೆ ಮುಂಜಾನೆ 3 ಗಂಟೆಗೆ ಲೇಡೀಸ್ ಪಿಜಿಗೆ ನುಗ್ಗಿರುವಂಥದ್ದು ಈತ ಕಾಮುಕ. ಯುವತಿಯನ್ನ ಎಳೆದಾಡಿ ಆಕೆಗೆ ಕಿರುಕುಳವನ್ನ ನೀಡಿದ್ದಾನೆ. ಸುತ್ತಗುಂಟೆಪಾಳ್ಯದ ದುರ್ಗಾ ಲೇಡೀಸ್ ಪಿಜಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ನೋಡ್ತಾ ಇರ್ಬೋದು ನೀವು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹಾಗಾದ್ರೆ ಲೇಡೀಸ್ ಪಿಜಿಗಳು ಸೇಫ್ ಅಲ್ವಾ? ಈ ರೀತಿಯಾಗಿ ಆದ್ರೆ ಯಾವ ರೀತಿಯಾಗಿ ಲೇಡೀಸ್ ಧೈರ್ಯದಿಂದ ಇರಬೇಕು ಅರುಣ್? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಏನಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಸಹ ಇದೆ ಸದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಹ ಇದೇ ರೀತಿ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಇಬ್ಬರು ಯುವತಿ ಮೇಲೆ ಸಹ ಒಂದು ಅಟ್ಯಾಕ್ ಹಾಕಿ ಆಕೆಯನ್ನ ಮುಟ್ಟಿ ಏನು ಅಸಭ್ಯವಾಗಿ ವರ್ತನೆ ಆಗಿತ್ತು. ಸೊ ಇದೀಗ ಮತ್ತೊಂದು ಪಿಜಿಯಲ್ಲಿ ಸಹ ಇದೇ ರೀತಿ ಆಗಿರುವಂತದ್ದು. ಅಂದ್ರೆ ಸದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಪಿಜಿಗೆ ಒಬ್ಬ ಏನು ಕಳ್ಳ ಸುಮಾರು ರಾತ್ರಿ ಸಮಯದಲ್ಲಿ ನುಗ್ಗಿ ಮಧ್ಯರಾತ್ರಿ ಸಮಯದಲ್ಲಿ ನುಗ್ಗಿ ಏನು ಈ ರೀತಿ ಅಸಭ್ಯವಾಗಿ ಆಕೆಯ ಜೊತೆ ವರ್ತನೆ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ಆಕೆ ಏನು ಉಲ್ಲೇಖ ಮಾಡಿದಂತ ಆಕೆ ಏನು ಮನೆಯಲ್ಲಿ ರೂಮ್ ನಲ್ಲಿ ಮಲಗಿದ್ದಂತ ಸಂದರ್ಭದಲ್ಲಿ ಆಕೆಯ ಸ್ನೇಹಿತೆ ಏನು ಬಂದು ಮಲಗಿದ್ದಾಳೆ ಅನ್ಕೊಂಡಿದ್ಲು. ಆದ್ರೆ ಆತ ಆಕೆಯ ಮೈಕೈ ಎಲ್ಲ ಮುಟ್ಟಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆಕೆ ಎಚ್ಚರಗೊಂಡು ಪ್ರತಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಆ ಆರೋಪಿ ಹೊರಗೆ ಬಂದು ಏನು ಯುವತಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತದ್ದು ದೃಶ್ಯಗಳು ಸಿಸಿಟಿವಿಯಲ್ಲಿ ಲಭ್ಯವಾಗಿರುವಂತದ್ದು. ಜೊತೆಗೇನಂದ್ರೆ ಆ ನಂತರ ಆಕೆ ಬಳಿ ಇದ್ದಂತಹ ಒಂದು 2,500 ರೂಪಾಯಿಯನ್ನ ಕಿತ್ಕೊಂಡು ಪರಾರಿಯಾಗಿರುವಂತದ್ದು. ಜೊತೆಗೆ ಆತ ಏನು ಯಾವ ರೀತಿ ಪ್ರತಿರೋಧ ಮಾಡ್ತಾನೆ ಮತ್ತೆ ಆಕೆ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ ಎಲ್ಲವನ್ನೂ ಸಹ ಸಿಸಿಟಿವಿ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಈ ಬಗ್ಗೆ ಸದ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಆ ಒಂದು ಯುವತಿ ಸಹ ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ಆಧರಿಸಿ ಇದೀಗ ಸದ್ಗುಂಟೆಪಾಳ್ಯ ಪೊಲೀಸರು ಈ ರೀತಿಯ ಕೃತ್ಯಗಳು ಯಾರು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನು ಪಡ್ಕೊಂತಾ ಇದ್ದಾರೆ. ಮತ್ತೆ ಸ್ಥಳೀಯ ಸಿಸಿಟಿವಿಗಳನ್ನು ಸಹ ಆ ಒಂದು ಸಮಯದಲ್ಲಿ ಯಾರು ಬಂದೋಗಿದ್ರು ಮತ್ತೆ ಏನು ಅನ್ನೋದ್ರ ಬಗ್ಗೆನೂ ಸಹ ಸ್ಥಳೀಯ ಸಿಸಿಟಿವಿ ಇರುವಂತಹ ಕಟ್ಟಡಗಳಲ್ಲಿ ಪ್ರಶ್ನೆ ಮಾಡ್ತಾರೆ. ಜೊತೆಗೇನಂದ್ರೆ ಆ ಒಂದು ಬಂದಂತ ಸಂದರ್ಭದಲ್ಲಿ ವ್ಯಕ್ತಿಗಳ ಮೊಬೈಲ್ ನಂಬರ್ ಸಹ ಒಂದು ಟವರ್ ಡಂಪ್ ಲೊಕೇಶನ್ ಏನಿರುತ್ತೆ ಆ ಒಂದು ನೆಟ್ವರ್ಕ್ ಅಲ್ಲಿ ಆ ಒಂದು ಮನೆ ಹತ್ರ ಯಾರು ಬಂದಿದ್ರು ಅವರ ನಂಬರ್ಗಳನ್ನು ಸಹ ಪಡೆದು ಹುಡುಕಾಟಕ್ಕೆ ಮುಂದಾಗಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.